ಇವತ್ತು ಕಾಲೇಜ್ ಮುಗಿಸ್ಕೊಂಡು ಮನೆ ಹೋಗೋಣ ಅಂತ ಬಸ್ ಹತ್ತಿದ್ರೆ ಬಸ್ ತುಂಬಾ ನಮ್ ಕ್ಲಾಸ್ ಅವರ ಕೂತಿದ್ವಿ. ಫುಲ್ ಮುಂದೆ ಸ್ವಾತಿ, ಹಿಂದೆ ವಿದ್ಯಾ, ಪಕ್ಕದಲ್ಲಿ ನೋಡಿದ್ರೆ ಅಕ್ಬರು ಮತ್ತೆ ನಶ್ರಾ, ನನ್ ಪಕ್ಕ ಅಕ್ಸ. ಇರೋ 20 ಜನದಲ್ಲಿ 7 ಜನ ಇದೇ ಬಸ್ಸಲ್ಲಿ ಇದೀವಿ. ಸ್ಮೈಲ್ ನೋಡು, ಸ್ಮೈಲಿ. ದಿವ್ಯಾ ಸ್ಪಂದನನ್ ಸ್ಮೈಲ್, ದಿವ್ಯಾ ಸ್ಪಂದನನ್ ಸ್ಮೈಲ್. ಹಾಗೆ ಸೀದಾ ಮನೆಗ್ ಬಂದ್ರೆ ನಮ್ ಟಾಮಿ ಮುನ್ಸ್ಕೊಂಡ್ ನಿಂತಿದ್ದ. ಬೆಳಗ್ಗೆಯಿಂದ ಅವನ್ನ ಯಾರು ನೋಡ್ಕೊಂಡಿಲ್ಲ, ಮನೇಲಿ ಬೇರೆ ಯಾರು ಇರ್ಲಿಲ್ಲ ಅಂತ ಸಪ್ಪಗಾಗ್ಬಿಟ್ಟಿದ್ದ. ಅವನ್ನ ಸಮಾಧಾನ ಮಾಡಿ ಮನೆಯೊಳಗ್ ಬಂದ್ರೆ ನಮ್ಮ ಅಮ್ಮನ್ ಪ್ರೀತಿ ಮಗಳು ಲಚ್ಚಿ ಬಾಕ್ಲಲ್ಲೇ ಮಲ್ಕೊಂಡ್ಬಿಟ್ಲು. ಒಟ್ನಲ್ಲಿ ಇವ್ರಿಬ್ರು ಬಿಟ್ಟು ನಮ್ಮ ಮನೇಲಿ ಯಾರು ಎಲ್ಲೂ ಹೋಗಾಗಿಲ್ಲ. ಹಾಗೆ ಫ್ರೆಶ್ ಅಪ್ ಆಗಿ ಏನಾದ್ರು ಮಾಡ್ಕೊಳ್ಳೋಣ ಅನಿಸ್ತಾ ಇತ್ತು. ಅಕ್ಕಿ ಪಾಯಸ ಮಾಡೋಣ ಅಂತ ಅಕ್ಕಿನ ಹುರ್ಕೊಂಡು ಅದಕ್ಕೆ 2 ಏಲಕ್ಕಿ ಹಾಕಿ ಲೈಟ್ ಆಗಿ ರುಬ್ಕೊಂಡು ಚೆನ್ನಾಗಿ ಕಾಯ್ತಿರೋ ನೀರ್ಗೆ ಹಾಕಿ ಸ್ವಲ್ಪ ಹೊತ್ತು ಬೇಯೋ ತನಕ ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಹಾಗೆ ಅರ್ಧ ಗ್ಲಾಸ್ ಹಾಲ್ ಹಾಕಿ ತುಪ್ಪ ಕಾಯಿಸ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನ ಪಾಯಸಕ್ಕೆ ಹಾಕ್ತೆ. ಲಾಸ್ಟಿಗೆ ಸ್ವಲ್ಪ ಟೇಸ್ಟ್ ಇರ್ಲಿ ಅಂತ ಕಾಯಿ ತುರಿ ಹಾಕಿ ಪಾಯಸ ರೆಡಿ ಮಾಡಿದೆ. ಇವತ್ತು ರಾಯರ್ ವಾರ ಆದ್ರಿಂದ ಪಾಯಸನ ನೈವೇದ್ಯ ಇಟ್ಟು ಪೂಜೆ ಮಾಡಿದೆ. ಅಲ್ಪ ಸ್ವಲ್ಪ ಅಡ್ಗೆ ಮಾಡ್ಕೊಳಕ್ ಬರೋದ್ರಿಂದ ನಮ್ಮ ಮನೇಲಿ ಯಾರು ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಅದಕ್ಕೆ ಇವತ್ತಿಗೆ ಇಷ್ಟೇ.